ಇಡೀ ರಾಜ್ಯದಲ್ಲಿ ಸಂಭವಿಸತಕ್ಕಂಥ ಭೀಕರ ಬರವನ್ನು ಎಲ್ಲ ಜಿಲ್ಲಾ ಮಟ್ಟದ ಉಸ್ತುವಾರಿ ಸಚಿವರುಗಳು ಜಿಲ್ಲೆಗೆ ಹೋಗಿ ಸಮೀಕ್ಷೆಯನ್ನು ಮಾಡಬೇಕು ಅಂತೇಳಿ ಹೊಲದಲ್ಲಿ ಸಚಿವರು ಅಂತಕ್ಕಂಥ ಶೀರ್ಷಿಕೆ ಅಡಿ ಸಚಿವರು ಇವತ್ತು ಕಡೂರು ವಿಧಾನಸಭಾ ಕ್ಷೇತ್ರ ಜೊತೆ ಕಡೂರು ತಾಲೂಕು ಕಡೂರು ವಿಧಾನಸಭಾ ಕ್ಷೇತ್ರಕ್ಕೆ ಸ್ವಲ್ಪ ಚಿಕ್ಕಮಗಳೂರು ಹೋಗುವಂದು ಸಕ್ರಾಪಟ್ಟಣ ಹೋಗಿನೂ ಸೇರುತ್ತೆ, ಅದನ್ನು ಸೇರಿಸಿ ಜೊತೆಯಲ್ಲಿ ತರೀಕೆರೆ ಈ ಮೂರು ಕ್ಷೇತ್ರಗಳ ಒಂದು ವೀಕ್ಷಣೆಗೆ ಇವತ್ತು ನಮ್ಮ ಜಿಲ್ಲೆಗೆ ಆಗಮಿಸಿದ್ದಾರೆ. ಅವರಿಗೆ ಈ ಜಿಲ್ಲೆಯ ಎಲ್ಲ ಸಾರ್ವಜನಿಕರ ಪರವಾಗಿ ಹೃದಯಪೂರ್ವಕವಾದ ಸ್ವಾಗತವನ್ನು ಪತ್ರಿಕಾಗೋಷ್ಠಿ ಕೋರ್ತಾ, ಜೊತೆಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಪಕ್ಕದ ಚಿಕ್ಕಮಗಳೂರು ಶಾಸಕರಿರ್ತಕ್ಕಂಥ ತಮ್ಮಯ್ಯನವರು, ತರೀಕೆರೆ ಕ್ಷೇತ್ರದ ಶಾಸಕರಿರ್ತಕ್ಕಂಥ ಜೆ ಶ್ರೀನಿವಾಸರವರು, ನಮ್ಮ ಜಿಲ್ಲಾಧಿಕಾರಿಗಳು, ಸಿಇಒರವರು, ವಿಶೇಷವಾಗಿ ನಮ್ಮ ಕಾಡ ಅಧ್ಯಕ್ಷರು, ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಅಂಶುಮಂತ್ ಅವರು, ಗ್ಯಾರಂಟಿ ಅನುಷ್ಠಾನ ಅಧ್ಯಕ್ಷರಾದಂಥ ಶಿವಾನಂದ ಸ್ವಾಮಿ, ನಮ್ಮ SP ಅವರು ಎಲ್ಲರೂ ಕೂಡ ಇವತ್ತು ತಾಲೂಕಿನ ಬರವನ್ನು ಒಂದು ವೀಕ್ಷಣೆ ಮಾಡಿದ್ದಾರೆ. ವೀಕ್ಷಣೆಯನ್ನು ಮಾಡಿ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿದ್ದಾರೆ. ಅದೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ತಮ್ಮೆಲ್ಲರೂ ಕೂಡ ಇವತ್ತು ಬೆಳಿಗ್ಗೆಯಿಂದಲೂ ಕೂಡ ಸಚಿವರ ಜೊತೆ ಇಡೀ ಎರಡೂ ತಾಲೂಕಿನಲ್ಲೂ ಕೂಡ ತಾವು ಓಡಾಡ್ಕೊಂಡು ಪತ್ರಿಕೆಯವರು ಮತ್ತು ಮಾಧ್ಯಮದ ಸಹಕಾರ ನೀಡಿದ್ದಾರೆ. ನಿಮಗೂ ಕೂಡ ಸ್ವಾಗತವನ್ನು ಕೋರ್ತಾ, ಜೊತೆಲಿ ಎಲ್ಲ ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದ ಅಧಿಕಾರಿಗಳು ಕೂಡ ಸ್ವಾಗತವನ್ನು ಕೋರ್ತಾ ಈ ಪತ್ರಿಕಾಗೋಷ್ಠಿಯನ್ನು ಮಾನ್ಯ ಉಸ್ತುವಾರಿ ಸಚಿವರು ಪತ್ರಿಕಾಗೋಷ್ಠಿಯನ್ನು ಪ್ರಾರಂಭ ಮಾಡ್ತಾರೆ. ಎಲ್ಲರಿಗೂ ಮಾಧ್ಯಮದ ಮಿತ್ರರಿಗೆ ಸ್ವಾಗತ. ಬಹುಶಃ ಈಗಾಗಲೇ ನನಗೆ ಮೊದಲು 3 ಜಿಲ್ಲೆಯ ಒಂದು ಉಸ್ತುವಾರಿಯನ್ನು ಕೊಟ್ಟಿದ್ದೆ ಮುಖ್ಯಮಂತ್ರಿ DK ಶಿವಕುಮಾರ್. ಅದರ ಪ್ರಕಾರ ನಾನು ದಾವಣಗೆರೆ, ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು 3 ಜಿಲ್ಲೆಯ ಪ್ರವಾಸ ಮಾಡಿ ಅಧಿಕಾರಿಗಳೊಟ್ಟಿಗೆ ಚರ್ಚೆ ಮಾಡಿ ಒಂದು ವರದಿಯನ್ನು ಈಗಾಗಲೇ ಕೊಟ್ಟಿದ್ದೆ. ನಂತರ ಮೊನ್ನೆ ನಡೆದ ಕ್ಯಾಬಿನೆಟ್ ಮೀಟಿಂಗಲ್ಲಿ ಆಗ ಎಲ್ಲ ಉಸ್ತುವಾರಿ ಸಚಿವರು ಆಗಿ ಪ್ರತಿಯೊಂದು ಡಿಸ್ಟ್ರಿಕ್ಟ್ ಸಮೇತ ಉಸ್ತುವಾರಿ ಸಚಿವರ ನೇಮಕ ಮಾಡಿ ನಮಗೆ ಉಸ್ತುವಾರಿ ಇರುವಂಥ ಜಿಲ್ಲೆಗಳಲ್ಲಿ ಹೋಗಿ ವರದ ಅಧ್ಯಯನ ಮಾಡಿ ಏನು ಪರಿಸ್ಥಿತಿ ಏನು ಮಾಡಬೇಕು ಉದ್ದೇಶದಿಂದ ನಮ್ಮೆಲ್ಲ ಶಾಸಕರು ಒಟ್ಟಿಗೆ ಮಾತಾಡಿ, ಮತ್ತು ನಮ್ಮ DC ಅವರಿದ್ದಾರೆ, ಎಲ್ಲ ಅಧಿಕಾರಿಗಳಿದ್ದಾರೆ, ಅವರೊಟ್ಟಿಗೆ ಮಾತಾಡಿ DC ಅವರು ನಮಗೆ ಸಜೆಸ್ಟ್ ಮಾಡಿದ್ರು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮುಖ್ಯವಾಗಿ ಕಡೂರು, ತರೀಕೆರೆ ಮತ್ತು ಚಿಕ್ಕಮಗಳೂರಿನ ಒಂದು ಸಣ್ಣ ಭಾಗ ಮಾತ್ರ ದೊಡ್ಡದಿದೆ, ನೀವು ಅಲ್ಲಿ ಪ್ರವಾಸ ಮಾಡ್ಬೋದು ಅಂತ ಹೇಳಬೇಕವಾಗಿ. ಇವತ್ತು ಬೆಳಗಿಂದ ಸ್ವಲ್ಪ ತಡ ಆಯಿತು, ಯಾಕಂದರೆ ಹವಾಮಾನ ಇದರಲ್ಲಿ ಅಲ್ಲಿ ಹೆಲಿಕಾಪ್ಟರ್ ಲ್ಯಾಂಡ್ ಮಾಡಲಿಕ್ಕಾಗಲ್ಲ. ಮತ್ತೆ ಕಡೂರಿಗೆ ಬಂದು ಕಾರ್ಲಿ ಬಂದು ಎಲ್ಲ ಕಡೆ ಹೋಗಿ ಎಲ್ಲ ಅದನ್ನು ಸವಿಸ್ತಾರವಾಗಿ ನೋಡಿ, ಎಲ್ಲ ರೈತ ಬಂಧುಗಳು ಬೇರೆ ಬೇರೆ ಬೇರೆಯವರೆಲ್ಲ ಅವರವರ ಸಮಸ್ಯೆ ನಮಗೆ ಹೇಳಿದ. ನಿಮಗೆ ಬೇರೆ ಏನಾದರೂ ಬೇಕಾದರೆ ವಿಚಾರ ಬೇಕಾದರೆ ನೀವು ಹೇಳಿದ್ರೆ ಬಹುಶಃ ನನಗೆ ಗೊತ್ತಿರಬೇಕು. ಈ ಬರ ಇದೆ, ಈಗ ನಾವು ಹೋಗಿದ ಜಾಗದಲ್ಲೆಲ್ಲ ಬರ ಇದೆ, ಮಳೆ ಅಭಾವ ಇದೆ, ಅದಕ್ಕೆ ಏನು ಮಾಡಬೇಕು ಅಂದ್ಬಿಟ್ಟು ಈಗಾಗಲೇ ನಾವು ಬರೋ ಮೊದಲೇ ನಮ್ಮ ಈ ಕುಡಿಯೋ ನೀರಿಗೆ ವಿಚಾರದಲ್ಲಿ ಈಗಾಗಲೇ ಚೀಫ್ ಮಿನಿಸ್ಟರ್ ಅವರು ಒಂದೊಂದು ಕಾನ್ಸ್ಟಿಟ್ಯೂನ್ಸಿ 1 ಕೋಟಿ ರೂಪಾಯಿ ಈಗಾಗಲೇ ರಿಲೀಸ್ ಮಾಡ್ತಾರೆ. ನಮ್ಮ CEO ಅವರಿಗೆ ಸಮೇತ ಆದೇಶವನ್ನು ಕೊಟ್ಟಿದ್ದಾರೆ. DC ಅವರು CEO ಅವರು ಸೇರಿಬಿಟ್ಟು ಅವರಿಗೆ ಮಾಡ್ತಾರೆ. ಬಟ್ ನಮ್ಮ ಅದೃಷ್ಟಗಾಗ್ತದೆ, ನಾನು ದಾವಣಗೆರೆ ಹೋದ್ಮೇಲೆ ಅಲ್ಲಿ ಮಳೆ ಆಯಿತು, ಇಲ್ಲಿ ಚಿಕ್ಕಮಗಳೂರಲ್ಲಿ ಮಳೆ ಆಗಿದೆ, ಇಲ್ಲಿಯೂ ಸಮೇತ ಹೆಚ್ಚಿನ ಭಾಗದ ಜಿಲ್ಲೆಯಲ್ಲಿ ಈಗಾಗಲೇ ಮಳೆ ಬಂದಿದೆ. ನಮ್ಮ ಡ್ಯಾಮ್ಗಳು ಸಮೇತ ತುಂಬದಿದ್ದರೂ ತುಂಬ ಪರಿಸ್ಥಿತಿಯಲ್ಲಿ ಇದೆ ಕಾಣ್ತದೆ, ಯಾಕಂದರೆ ಒಳಹರಿವು ಹೆಚ್ಚಾಗಿದೆ. ಅದೇ ಹೇಳಿದೆ, ಅದರಲ್ಲಿ 3 ತಾಲೂಕು ಮಾತ್ರ ಕಡೂರು, ತರೀಕೆರೆ ಮತ್ತು ಚಿಕ್ಕಮಗಳೂರಿನ ಒಂದು ಭಾಗ, ಸಣ್ಣ ಭಾಗ, ಒಂದು ಬಯಲುಸೀಮೆ ಭಾಗ, ಅದು ಮಾತ್ರ ಸ್ವಲ್ಪ ತೊಂದರೆ ಇದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಹೋಗಿ ಬಂದಿದ್ದೀವಿ. ಈಗ ನಾನು ಹೋಗ್ಬಿಟ್ಟು ವರದಿ ಕೊಡ್ತೀನಿ. ಅದಕ್ಕಿಂತ ಮೊದಲು DC ಅವರು ಸಮೇತ ಇದು ಮಾಡಿ, ನಾವು ಬರೋ ಮೊದಲು ನಮ್ಮ ಶಾಸಕರು ಶ್ರೀನಿವಾಸರವರು, ನಮ್ಮ ಶಾಸಕರ ಆನಂದ್ ಇರ್ಬೋದು, ತಮ್ಮಯ್ಯ ಇರ್ಬೋದು, ಅವರೆಲ್ಲ ನಮಗೆ ಒಂದು ಮನವಿಯನ್ನು ಏನು ಹೇಳುವುದು ಅಂತಂದರೆ, ಭದ್ರದಿಂದ ಕುಡಿಯೋ ನೀರಿಗೆ ನೀರು ರಿಲೀಸ್ ಮಾಡುವಂಥ ಆದೇಶ ಕೊಡಬೇಕು ಅಂತ ನಾನು ಮಂತ್ರಿಗಳಾದ ರಾಮಲಿಂಗಾರೆಡ್ಡಿ ಅವರೊಟ್ಟಿಗೆ ಮಾತಾಡಿದ್ದೇನೆ ಮತ್ತು ACS ಗೌರವಗುಪ್ತ ಅವರೊಟ್ಟಿಗೆ ಮಾತಾಡಿದ್ದೀನಿ, DC ಅವರೊಟ್ಟಿಗೆ ಮಾತಾಡಿ DC ಅವರು ಈಗಾಗಲೇ ಕೊಟ್ಟಿದ್ದಾರೆ. ಶ್ರೀನಿವಾಸ ಸಮೇತ ಒಂದು ರಿಕ್ವೆಸ್ಟನ್ನು ಕೊಟ್ಟಿದ್ದಾರೆ, ಕುಡಿಯೋ ನೀರಿಗೆ ಮಾಡಬೇಕು, ಅದೊಂದು 2-3 ದಿವಸ ಒಳಗಡೆ ಮಾಡ್ತೀನಿ ಅಂತ ಹೇಳಿದೆ.
ಕೊಟ್ಟಿದ್ದ ಇನ್ಸ್ಟ್ರಕ್ಷನ್ಸು 2,000 ಮೆಗಾವಾಟ್ ಉತ್ಪಾದನೆ ಜಾಸ್ತಿ ಇರ್ತದೆ. ಬಟ್ ನಮಗೆ ಬರೋದು ನಿಜವಾಗಿ ಬರೋದು 50% ಬರೋದಿಲ್ಲ. ಯಾಕೆಂದರೆ ಈಗ ಸೋಲಾರ್ ಇದೆಯಲ್ಲ, ಸೋಲಾರ್ ನೀವು 24 ಗಂಟೆಯಲ್ಲಿ ಉತ್ಪಾದನೆ ತಗೊಳ್ಳಿಕ್ಕಾಗೋದಿಲ್ಲ. ಅಲ್ಲಿ ಸಣ್ಣಿರುವಾಗ ಮಾತ್ರ. ಗಾಳಿ ವಿಂಡಿ ಇದೆಯಲ್ಲ ಅದು ಬರೋದಿಲ್ಲ. ಟರ್ಬಲ್ ಅಷ್ಟೇ ಅದು ಬರೋದು. ನಮಗೆ 16,000-17,000 ಇದು ಮೆಗಾವಾಟ್ ಬರ್ತದೆ ಎಲ್ಲ ಸೇರಿಸಿ. ಸೆಂಟ್ರಲ್ ಗೌರ್ಮೆಂಟು ಮತ್ತು ನಾವು ತಗೊಬರೋಲ್ಲ ಒಟ್ಟು 17,000. ಬಾಕಿ 1-2 ಸಾವಿರ ಕಡಿಮೆ ಆದರೆ ನಾವು ಇಲ್ಲಿಂದ ಗ್ರಿಡ್ಡಿಂದ ತಗೊಳ್ತೀವಿ, ಆಕ್ಷನ್ ಇದ್ರಲ್ಲಿ ತಗೊಳ್ತೀವಿ. ಅದೇ ರೀತಿಯಲ್ಲಿ ನಮಗೇನಾದ್ರು ಜಾಸ್ತಿ ಬಂದರೆ ನಾವು ಆ ಪೀಕ್ ಅವರ್ಲಿ ಸೇಲು ಮಾಡ್ತಾರೆ. ಆ ಥರ ಎಲ್ಲ ಮಾಡಿಬಿಟ್ಟು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಅಂದರೆ ಎಲ್ಲ ಡೀಟೇಲ್ಸ್ ಬೇಕಾದರೆ ಮತ್ತೆ ನಾವು ತರಿಸ್ಬೋದು. ಪ್ರಗತಿಯಲ್ಲಿಲ್ಲ ಸರ್, ಮಾತಾಡ್ತೀವಿ. ರಾಮ್ಜಿ ಯೋಜನೆ ಪ್ರಗತಿಯಲ್ಲಿ ಇದ್ದಿದ್ರೆ ಜಾಬ್ ಕಾರ್ಡ್ ಕ್ರಿಯೇಟ್ ಆಗ್ತಿತ್ತು, ಗ್ರಾಮೀಣ ಭಾಗದಲ್ಲಿ ಉದ್ಯೋಗ ಸಿಗ್ತಿತ್ತು ಸರ್. ನೋಡಿ, ಅದು ನಮ್ಮ CEO ಇದ್ದಾರೆ, ಅದು ಇದ್ದಾರೆ ಸರ್ ಅಷ್ಟೇ. ನೋಡಿ ಅವರಿದ್ದಾರೆ, ಅವರು ಮಾಡ್ತಾ ಇದ್ದಾರೆ. ನೋಡಿ, ರಾಮ್ಜಿ ಯೋಜನೆ ಅಂದ್ಬಿಟ್ಟು ಈಗ ಅದು ಸ್ವಲ್ಪ ಮಾರ್ಪಾಟು ಮೊದಲು ನರೇಗಾ ಇತ್ತು, ಅದನ್ನು ಮಾರ್ಪಾಟು ಮಾಡಿ ಬರುವಾಗ ಲೇಟ್ ಆಯಿತು. ಲೇಟ್ ಆದಮೇಲೆ ಈಗ ಅದನ್ನು ಅನುಷ್ಠಾನ ತಗೊಂಬರ್ತಾ ಇದ್ದಾರೆ. ಆ ಡೀಟೇಲ್ಸ್ ಬೇಕಾದ್ರೆ ಅವ್ರು ಕೊಡ್ತಾರೆ. ಈಗ ಅದು ಆ ಯೋಜನೆ ಸಮೇತ ನಾವು ಜಾರಿಗೊಳಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ. ಸರಿ, ನೀವು ತುಂಬ ಸಲ ಹೇಳಿದಿರಿ ಸರ್, ಚಿಕ್ಕಮಗಳೂರಿಗೆ ಇಲ್ಲಿವರೆಗೆ ಮಂತ್ರಿ ಸ್ಥಾನ ಕೊಡಬೇಕು ಅಂತಂದು ಹೇಳಿ ಸರ್. ಆದರೆ ಈ ಸತಿನೂ ಕೊಟ್ಟಿಲ್ಲ ಸರ್. ಆಗ್ತಾ ಇದೆ. ಹ್ಞೂ ಸರ್. ಅಲ್ಲ ಸರ್, ತುಂಬಾ ಅಲ್ಲ, ನೀವು ಹೊರಗಡೆನೂ ಜನಗಳು ಅಲ್ಲ ಸರ್, ಮತದಾರರಿಂದನೂ ಅದೇ ಬೇಡಿಕೆ ಇತ್ತು ಸರ್ ಜನಗಳಿಗೆ. ಸಮಸ್ಯೆ ನಿಮಗೆ ಅರ್ಥ ಆಗೋದಿಲ್ಲ. ನಾನು 2 ದೊಡ್ಡ ಪೋರ್ಟ್ಫೋಲಿಯೋ ಇದೆ ನನ್ನ ಹತ್ರ. ಬೇರೆ ಬೆಂಗಳೂರು ನನ್ನ ಕಾನ್ಸ್ಟಿಟ್ಯೂನ್ಸಿ ಇದೆ. ಇವರು ಈಗ ಚೀಫ್ ಮಿನಿಸ್ಟರ್ ಹೇಳಿದಾರೆ ಹೋಗಿ ಹೇಳಿದ ಕೂಡಲೇ ನಾನು ಅಲ್ಲಿಂದ ತಗೊಂಡು ಇಲ್ಲಿ ಬರಬೇಕು. ಅದಕ್ಕೆ ನಾನೇನು ಹೇಳಿದೆ, 5 ಜನ ಶಾಸಕರಿದ್ದಾರೆ. ಈ ಕೆಲವರು ಏನು ತಗೊಂಡ್ಬಿಟ್ಟಿದ್ದಾರೆ, ಏನಪ್ಪ ಇವರು ಮಂತ್ರಿ ಮಾಡಲಿಕ್ಕೆ ಬಿಡ್ತಾ ಇಲ್ಲ ಚಿಕ್ಕಮಗಳೂರು ಅವರು, ಇವರಿಗೇನೋ ಉಸ್ತುವಾರಿ ಸಚಿವರಾಗಿ ಇರಬೇಕು ಅಂದ್ಬಿಟ್ಟೇನೋ ಇದಕ್ಕೆ ಇವರೇ ಮಾಡ್ತಿದ್ದಾರೆ ಅಂತ ರೀತಿ ಶಾಸಕರು ಯಾರು ಅಲ್ಲಿಲ್ಲ. ಕೆಲವರು ನೋಡಿ ಇವರೇ ಬೇಕು ಅಂದ್ಬಿಟ್ಟು ಆ ಥರ ಬೇರೆ ಅವ್ರನ್ನ ಮಾಡ್ಲಿಕ್ಕೆ ಬಿಡ್ತಾರೆ. ನಿಜವಾಗಿ ಹೇಳಿದ್ರೆ ನಾನು ಅದನ್ನು ಅಲ್ಲ ಸರ್, ಕಾರ್ಯಕರ್ತರು ಅಸಂಧಾನ ಆಗಿಬಿಟ್ಟಿದೆ. ಕೇಳಿ 5 ನೀವು ಹೇಳ್ಬೇಡಿ, ಕೇಳಿ 5 ಶಾಸಕರು ಇರುವ ಜಿಲ್ಲೆಯಲ್ಲಿ ಅದು ಚಿಕ್ಕಮಗಳೂರಿನಲ್ಲಿ ಮಂತ್ರಿ ಕೊಟ್ಟಿದ್ರೆ ರಾಂಗ್ ಮೆಸೇಜ್. ಈಗ ನಮಗೆ ಜನ 5 ಜನ ಕೊಟ್ಟಿದ್ದಾರೆ ಅಂತ ಅದಕ್ಕೆ ಹೇಳಿದ್ದೀನಿ. ಆಗ್ಬಿಟ್ಟಿತ್ತು, ಅದೇನೋ ಕಾರಣಾಂತರದಿಂದ ಸ್ವಲ್ಪ ತಪ್ಪಿದೆ. ಅದು ನಮ್ಮ ಹೈಕಮಾಂಡ್ ಅವರು, ನಮ್ಮ ಚೀಫ್ ಮಿನಿಸ್ಟ್ರು, ಫಾರ್ಮರ್ ಚೀಫ್ ಮಿನಿಸ್ಟ್ರು ಅವರೆಲ್ಲ ಸೇರಿಬಿಟ್ಟು PCC ಪ್ರೆಸಿಡೆಂಟ್ ಅವರೆಲ್ಲ ಸೇರಿಬಿಟ್ಟು ತೀರ್ಮಾನ ತಗೊಳ್ತಾರೆ. ನನಗೆ ಅದರಲ್ಲಿ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ, ಚಿಕ್ಕಮಗಳೂರಿಗೆ ಮಂತ್ರಿ ಕೊಡುಗೆಯೂ ಕೊಡಿ ಅಂತ ಹೇಳಿದ್ದೀನಿ. ಅಲ್ಲಿ 2 ಜನ MLAಗಳಿದ್ದಾರೆ, ಅದು 2 ಕಾಂಗ್ರೆಸ್ ಅವರು. ಸಿಗ್ಬೋದಾ ಸರ್? ಈಗಾದರೂ ಇನ್ನಾದರೂ ಸಿಗ್ಬೋದಾ ಸರ್? ಇನ್ನೊಂದು ಸಿಕ್ಕಲ್ಲ. ಯಂಗ್ಸ್ಟರ್ಗಳಿದ್ದಾರೆ, ಬ್ರೈಟ್ MLAs ಇದ್ದಾರೆ. ಏನು ಸಿಕ್ಕುವುದಿಲ್ಲ ಅಂತ ಹೇಳ್ಬಿಟ್ಟು ಯಾಕೆ ಸಿಗ್ತದೆ. ಮತ್ತು ಅದನ್ನು ಆ ಥರ ಒಂದು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ವಿ. ಅದು ಬಂದರೆ ಆಗ್ತದೆ. ಬೇರೆ ವಿಚಾರದಲ್ಲಿ ಮಳೆ ಬರುವ ಸಾಧ್ಯತೆ ಇದೆ. ಮಳೆ ಬರೆದಿದ್ದರೂ ಸಮೇತ ಅದಕ್ಕೆ ನಿಮ್ಗೆ ಗೊತ್ತಿದೆ, ಡ್ರೌಟ್ ಒಂದು ಡಿಕ್ಲೇರ್ ಮಾಡಬೇಕಾದ್ರೆ ಕೆಲವೆಲ್ಲ ಮಾನದಂಡಗಳಿದೆ. ಆ ಮಾನದಂಡಗಳ ಪ್ರಕಾರ ಮಾಡಬೇಕಾಗಿದೆ. ಅದಕ್ಕೋಸ್ಕರವಾಗಿ DG ಅವರು ರಿಪೋರ್ಟು ಈಗಾಗಲೇ ಒಂದು ರಿಪೋರ್ಟು ಕಳಿಸಿದ್ದಾರೆ. ಇನ್ನೊಂದು ರಿಪೋರ್ಟ್ ಕಳಿಸಿ ನಮ್ಮ ರೆವಿನ್ಯೂ ಮಿನಿಸ್ಟ್ರು ಪರಮೇಶ್ವರ್ ಅವರು ಇದ್ದಾರೆ, ಅವರು ಮತ್ತು ಮುಖ್ಯಮಂತ್ರಿಗಳು ಚೀಫ್ ಸೆಕ್ರೆಟರಿ ಅವ್ರ ವಿಚಾರದಲ್ಲಿ ನಿರ್ಧಾರ ತಗೊಳ್ತಾರೆ. ಆ ಥರ ಇದೆ. ಮತ್ತೆ ನಾವು ಹೆಚ್ಚಿಗೆ ಇವತ್ತು ಬೆಳಗ್ಗೆಯಿಂದ ಯಾವ್ಯಾವ ಗ್ರಾಮಕ್ಕೆ ಹೋಗಿದ್ರಿ, ಏನೇನು ನೋಡಿದ್ರಿ, ಏನೇನು ಸಮಸ್ಯೆ ಇದೆ, ನಿಮ್ಮ ಕನಸಿದ್ದೇನು ಸರ್? ಗ್ರಾಮದೆಲ್ಲ ಡೀಟೇಲ್ಸ್ ಕೊಡ್ತಾರೆ. ಗ್ರಾಮದ ಡೀಟೇಲ್ಸ್ ಬೇಕಾದ್ರೆ ಶಾಸಕರು ಕೊಡ್ತಾರೆ. ಮತ್ತು ನೀವು ಗಮನಿಸಿದ್ದೇನು ಸರ್? ಅದನ್ನೇ ಕೇಳಿ, ನಾವು ಯಾವ ಗ್ರಾಮಕ್ಕೆ ಹೋಗಿದ್ದಾರೆ ಅಲ್ಲ, ಯಾವ ಗ್ರಾಮದಲ್ಲಿ ಏನು ಸಮಸ್ಯೆ ಕಾಣಿಸ್ತು ಸರ್ ಅಂತ ಹೇಳಿ. ಯಾವ ಗ್ರಾಮ ನಾನು ಹೇಳ್ತೀನಿ. ಯಾವ ಗ್ರಾಮ ಈಗ ಇವತ್ತು ಎಲ್ರಿಗೂ ನಮಸ್ಕಾರ. ಇವತ್ತು ಮಾನ್ಯ ಸಚಿವರು ಬರಗಾಲ ಮತ್ತು ಮಳೆ ಕೊರತೆ ಇರ್ತಕ್ಕಂಥ ವಿಷಯದ ಬಗ್ಗೆ ಕೆಲವೊಂದು ಕಡೆ ಭೇಟಿ ಮಾಡಿದ್ದಾರೆ. ಒಂದು ಅಜ್ಜಂಪುರ ತಾಲೂಕಿನಲ್ಲಿ ಶ್ರೀರಾಮ್ಪುರ ಇರ್ಬೋದು, ಬೇಗೂರು ಗೇಟ್ ತಾಂಡೆ ಕಡೆ ಭೇಟಿ ಮಾಡಿದ್ದಾರೆ. ಶ್ರೀರಾಮ್ಪುರ ಕಡೆ ಹೋಗಿಲ್ಲ, ಬೇಗೂರು ಗೇಟ್ ತಾಂಡೆ ಕಡೆ ಹೋಗಿದ್ದಾರೆ. ಮುದಿಗೆರೆಯಲ್ಲಿ ವೀಕ್ಷಣೆ ಮಾಡಿದ್ದಾರೆ. ತದನಂತರ ಕಡೂರಿನಲ್ಲಿ ಹಡಗಲು ಭೇಟಿ ಮಾಡಿದ್ದಾರೆ. ಕಲ್ಕೆರೆ ಕಡೆ ಭೇಟಿ ಮಾಡಿದ್ದಾರೆ. ಗೋಲ್ಲರಹಟ್ಟಿ ಕಡೆ ಭೇಟಿ ಮಾಡಿದ್ದಾರೆ. ದೋಣೆಕೋರ್ ಹಳ್ಳಿ ಕೂಡ ಭೇಟಿ ಮಾಡಿದ್ದಾರೆ ಮತ್ತು ಅಣೆಗೆರೆ ಕಡೆ ಕೂಡ ಭೇಟಿ ಮಾಡಿದ್ದಾರೆ. ಸುಮಾರು 8-10 ಕಡೆ ಭೇಟಿ ಮಾಡಿ ಬೇರೆ ಬೇರೆ ಬೆಳೆಗಳದು ಕ್ರಾಪ್ಸ್ ಏನು ಸೋಯಿಂಗ್ ಬಿತ್ತನೆ ಆಗಿದೆ, ಕೆಲವೊಂದು ಕಡೆ ಬಿತ್ತನೆ ಆಗಿ ಜನ್ರೇಷನ್ ಆಗಿಲ್ಲ, ಅಥವಾ ಕೆಲವೊಂದು ಕಡೆ ಈಗ ಗ್ರೌಂಡ್ ನಟ್ಟು
ಗ್ರೋತ್ ತುಂಬ ಸ್ಟಂಟ್ ಇದೆ, ಅದು ಕೂಡ ಮಾನ್ಯ ಸಚಿವರು ನೋಡಿದ್ದಾರೆ. ರೈತರ ಜೊತೆ ಇಂಟ್ರೆಕ್ಷನ್ ಕೂಡ ಮಾಡಿದ್ದಾರೆ. ಒಬ್ಬ ರೈತರು 2 ಸಲ ಸೋಯಿಂಗ್ ಮಾಡಿದರು. ಇವಾಗ ರಾಗಿದು ಅವ್ರಿಗೆ ಅವಕಾಶದಿಂದ ಕೂಡ ಹೇಳಿದರು. ಮಾನ್ಯ ಸಚಿವರು ಎಲ್ಲ ರೈತರ ಜೊತೆ ಸುಮಾರು 8-10 ಕಡೆ ಹೋಗಿ ಭೇಟಿ ಮಾಡಿ KRS ಎಲ್ಲ ಕಡೆ ಭೇಟಿ ಮಾಡಿದ್ದಾರೆ. ಈವನ್ ಅಮೃತ್ ಮಹಲ್ ಅವರು ಕಡೆ ಕೂಡ ಮೇವಿಂದು ಯಾವ ಥರ ನಾವು ಕೆಲಸ ಮಾಡ್ತೀವಿ, ಅಲ್ಲಿ ಯಾವ ಥರ ಅಲ್ಲಿ ನಾವು ಯಾವ ಥರ ಬಳಸ್ಬೋದು ಇಂಥ ಸಂದರ್ಭದಲ್ಲಿ ಕೂಡ ಮಾನ್ಯ ಸಚಿವರು ನಮಗೆ ಎಲ್ಲ ಗೈಡೆನ್ಸ್ ಕೂಡ ಮಾಡಿದ್ದಾರೆ. ಎಲೆಕ್ಷನ್ ಪ್ಲಾನ್ ನಾವು ರೆಡಿ ಮಾಡ್ತೀವಿ ಸರ್. 9ನೇ ಮೈಲಿಯಲ್ಲಿ ಏನು ಸರ್ ಅದು ರೈತರದ್ದು ಬೇಡಿಕೆ ಏನು ಸರ್? ರೈತರು ಪೂರ್ಣ ಮಾಹಿತಿ ಅಲ್ಲಿ ಏನು ಭದ್ರಾ ಮೇಲ್ದಂಡ ಯೋಜನೆ ತುಮಕೂರು ಬ್ರಾಂಚ್ನಲ್ಲಿ ಜಮೀನು ಬಿತ್ತು 4 ಗ್ರಾಮ ಅನ್ನಿಗೆರೆ, ವೈಮಲ್ಲಾಪುರ, ಕುರುಬ್ರಳ್ಳಿ ಈ ಗ್ರಾಮಗಳದ್ದು, ಎಳಗುಂಡಳ್ಳಿ ಈ ಗ್ರಾಮಗಳದ್ದು ಏನು ಸರ್ಕಾರ ನೇರ ಖರೀದಿಗೆ 35 ಲಕ್ಷ ರೂಪಾಯಿ ಎಕರೆಗೆ ನೇರ ಖರೀದಿಗೆ ಜಮೀನು ತಗೊಂಡಿದೆ. ಈಗಾಗಲೇ ದುಡ್ಡು ಕೂಡ ರಿಲೀಸ್ ಆಗಿದೆ. ಆ ಪರಿಹಾರ ತಗೊಳ್ಳಿಕ್ಕೆ ಸ್ವಲ್ಪ ಬೇಗ ಮಾಡಿಸಿ ಅಂತಕ್ಕಂಥ ಒತ್ತಾಯ ಇದೆ. ಪರಿಹಾರ ನಿರ್ಧಾರ ಆಗಿದೆ. 35 ಲಕ್ಷ ಎಕರೆಗೆ ನೇರ ಖರೀದಿ ಕ್ಯಾಬಿನೆಟಲ್ಲಿ ಡಿಸೈಡ್ ಆಗಿ ರೈತರ ಒಪ್ಪಿಗೆ ಮೇರೆಗೆ ಕ್ಯಾಬಿನೆಟಲ್ಲಿ ಡಿಸೈಡ್ ಆಗಿದೆ. 35 ಲಕ್ಷ ಪರಿಹಾರ ಜೊತೆಯಲ್ಲಿ ಮನೆ ಗಿಡ ಮರ ಗಿಡಗಳದ್ದು ಬೇರೆ ಏನಿತ್ತು ಅಲ್ಲಿ ಏನಿರುತ್ತೆ ಅದು ಬೇರೆ. ಸರ್, ಈಗ ನೀವು ಭೇಟಿ ನೀಡಿದಂಥ ಪ್ರದೇಶಗಳು ಅತಿ ಹೆಚ್ಚಾಗಿ ಯಾವ ಪ್ರದೇಶಗಳಲ್ಲೂ ನೀವು ಬಹುತೇಕ ಒಂದು 60-70% ಇನ್ನೂ ಬಿತ್ತನೆ ಆಗಿಲ್ಲ. ಕೆಲವೊಂದು ಬಿತ್ತನೆ ಆಗಿದ್ದು ಸಹ ಒಣಗೋಗುವಂಥ ಸ್ಥಿತಿಯಲ್ಲಿ ಬೆಳೆಗಳು. ಈ ಪರ್ಯಾಯ ಬೆಳೆಗಳನ್ನ ಏನಾದರೂ ಬೆಳೀಲಿಕ್ಕೆ ಈಗ ರೈತರು ನನಗೆ ಹೇಳಿದ್ರು, ಇದು ಸ್ವಲ್ಪ ಮಳೆ ಬಂದರೆ ರಾಗಿಗೆ ನಾವು ಪರ್ಯಾಯ ಬೆಳೆಗೆ ನಾವೀಗ ಸಿದ್ಧತೆ ಮಾಡಿಕೊಳ್ತಾ ಇದ್ದೀವಿ. ಬಾಕಿ ನಾನು ಹೇಳಿದ್ನಲ್ಲ, ನಮಗೆ ನಮ್ಮ ಡ್ರಾಫ್ಟ್ ಇದೆ, ಸೆಂಟ್ರಲ್ ಗೌರ್ಮೆಂಟ್ ಅವರಿಗೆ ಒಂದು ಕ್ರೈಟೀರಿಯಾ ಇದೆ, ಅದರ ಪ್ರಕಾರ ಕಳಿಸಬೇಕು. ಆದಷ್ಟು ಬೇಗನೆ ನಾವು ಮೊನ್ನೆ ಕ್ಯಾಬಿನೆಟಲ್ಲಿ ಡಿಸ್ಕಸ್ ಮಾಡಿದ್ವಿ. ಆದಷ್ಟು ಬೇಗನೆ ಡ್ರೌಟ್ ಅಫೆಕ್ಟೆಡ್ ಏರಿಯಾ ಅನ್ನೋದಕ್ಕೆ ನಾವು ಡಿಸೈಡ್ ಮಾಡಿದ್ದೇವೆ. ಅದಕ್ಕೆ ಸರ್ ನಮ್ಮನ್ನು ಕಳಿಸಿದ್ರು. ನಾವು ರಿಪೋರ್ಟ್ ಕೊಟ್ಟಿದ್ದಾರೆ. DC ಅವ್ರದ್ದು ಬಂದ ಮೇಲೆ ಅವ್ರನ್ನೆಲ್ಲ ಕೇಳಿದ್ವಿ. ಅವ್ರ ಪ್ರಕಾರ ನಾವು ಅದಕ್ಕೆ ನಿರ್ಧಾರ ತೆಗಿಬೇಕಾಗಿದ್ದು ನಮ್ಮ ರೆವಿನ್ಯೂ ಮಿನಿಸ್ಟರ್ ಪರಮೇಶ್ವರ್ ಮತ್ತು ಮುಖ್ಯಮಂತ್ರಿ ಹೆಚ್ಚಿಬೇಕಾದ್ರೆ ಕ್ಯಾಬಿನೆಟ್ ಸರ್, ಈಗ ತಾತ್ಕಾಲಿಕವಾಗಿ ಏನಾದರೂ ಪರಿಹಾರ ಕೊಡೋದಕ್ಕೆ ವ್ಯವಸ್ಥೆ ಮಾಡ್ತೀರಾ ಸರ್? ಅದಕ್ಕೆ ತಾನೇ ಇಮಿಡಿಯೇಟ್ ಆಗಿ 2 ಸತಿ ಬಂದಾಯಿತು. ಈಗ ಅಂದರೆ ಸರ್ ಎಲ್ಲ ಪರಿಹಾರ ಅಲ್ಲ ಸರ್, ಒಂದು ಸ್ವಲ್ಪ ಈಗಿನ ಬಿತ್ತನೆ ಮಾಡಿ ದುಡ್ಡು ಕಳ್ಕೊಂಡಿದ್ದಾರೆ ಗೊಬ್ಬರ. ನಿಮಗೆ ಗೊತ್ತಿದೆ, ನಾನು ಹೊಸದಾಗಿ ಮಂತ್ರಿ ಆದ ಮೊದಲಿನ ಮಂತ್ರಿ ಆಗಿ ಹಲವಾರು ಸತಿ ಈಗೊಂದು ಬರಗಾಲದ ಸ್ವಲ್ಪ ಬಂದಿದೆ. ಒಟ್ಟಲ್ಲಿ ಹೇಳೋ ವಿಚಾರ ಅಲ್ಲ ಅದು. ಇಡೀ ಒಂದು 2 ತಾಲೂಕಿಗೆ ಮಾತ್ರ ಅಲ್ಲ, ಇಡೀ ಸ್ಟೇಟಿಗೆ ಹಲವಾರು ಭಾಗದಲ್ಲಿ ಇದಾಗಿದೆ. ಅದಕ್ಕೆ ಕ್ಯಾಬಿನೆಟಲ್ಲಿ ನಿರ್ಧಾರ ತೆಗೆದುಕೊಂಡು ಹೇಳ್ತಾರೆ. ಈಗಾಗಲೇ 1 ಕೋಟಿ ರೂಪಾಯಿ ಒಂದು ಕಾನ್ಸ್ಟಿಟ್ಯೂನ್ಸಿಗೆ ನೀರನ್ನ ಕೊಡಬೇಕು ಈಗಾಗಲೇ ನಿರ್ಧಾರ ತೆಗೆದು ದುಡ್ಡು ರಿಲೀಸ್ ಮಾಡ್ತಾರೆ. ಅದೇ ರೀತಿಯಲ್ಲಿ ಆದಷ್ಟು ಬೇಗನೆ ಮಾಡ್ತಾರೆ. ಅದಕ್ಕೆ ತಾನೇ ಮುಖ್ಯಮಂತ್ರಿಯವರು ನಮ್ಮನ್ನೆಲ್ಲ ಕಳಿಸ್ಬೋದು. ನಾನು ಮಾತ್ರ ಅಲ್ಲ, ಇಡೀ ಇನ್ಚಾರ್ಜ್ ಮಿನಿಸ್ಟರು ಇಡೀ ಸ್ಟೇಟ್ ಹೋಗ್ತಾರೆ. ಇಲ್ಲ, ನಿಮ್ಮ ಒತ್ತಾಯ ಹಂಗೆ ಇರ್ತಕ್ಕ ಸರ್? ಅಂತೂ ಯಾವಾಗಲೂ ಆದಷ್ಟು ಬೇಗನೆ ಕೊಡಬೇಕಾಗ್ತದೆ ಅವರಿಗೆ. ಅದಕ್ಕೆ ತಾತ್ಕಾಲಿಕ ಪರಿಹಾರ ಈಗ ಸ್ವಲ್ಪ ಕೊಟ್ಟರೆ ಅದಕ್ಕೆ ನಾವು ರಿಪೋರ್ಟ್ ಕೊಟ್ಟಿದ್ದೇವೆ. ಮುಖ್ಯಮಂತ್ರಿಯವರೇ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದಾರೆ, ರೆವಿನ್ಯೂ ಮಿನಿಸ್ಟರ್ ಇದ್ದಾರೆ. ಅವರು ನಿರ್ಧಾರ ತಗೊಳ್ತಾರೆ. ಅವ್ರ ನಿರ್ಧಾರ ತೆಗೆದುಕೊಂಡು ಅದನ್ನು ಜಾರಿ ಕೊಡುವಂಥ ಕೆಲಸ ನಮ್ಮ ಡಿಸ್ಟ್ರಿಕ್ಟಲ್ಲಿ ನಮಗೆ ಬಿಟ್ಟು ನಾವು ಮಾಡ್ತೀವಿ. ರಾಗಿ ಬೆಳೆಗೆ ನಾವು ವಿಸ್ತರಣೆ ಮಾಡ್ತೀರಾ ಸರ್? ಬೆಳೆ ವಿಮೆದು ಇಲ್ಲ, ಅದು ಹೇಳಿದ್ದಾರೆ 14 ಕ್ಲಾಸ್ ಇದೆ. ಅವ್ರೇನು ಹೇಳ್ತಾರೆ, ಸ್ವಲ್ಪ ವಿಸ್ತರಣೆ ಮಾಡಿ ಅಂತ ಹೇಳ್ತಾರೆ. ಎಕ್ಸ್ಟೆನ್ಷನ್ ಮಾಡಿ ಪ್ರಸ್ತಾವ ಹೋಗಿದೆ ಸರ್. ಪ್ರಸ್ತಾವನೆ ಹೋಗಿ ತೀರ್ಮಾನ ಆಗುತ್ತೆ. ಅವರು ಕಂಪನಿಯವ್ರ ಸಮೇತ ಇನ್ವಾಲ್ವ್ ಆಗ್ತಾರೆ. ಸರ್, ಈಗ ಬೆಂಬಲ ಬೆಲೆಯಲ್ಲಿ ರಾಗಿ ಖರೀದಿ ಮಾಡಿದ ರೈತರಿಗೆ ದುಡ್ಡೇ ಬಂದಿಲ್ಲ ಸರ್. ಯಾವುದಾಗೆ ಲಾಸ್ಟ್ ಟೈಮ್ ರಾಗಿ ಖರೀದಿ ಇಲ್ಲ, ಅದು ಔಟ್ಸ್ಟ್ಯಾಂಡಿಂಗ್ ಇದೆ. ಸೀನಿಯಾರಿಟಿ ವೈಸ್ ಬರ್ತಾ ಇದೆ. ಡೈಲಿ ಎಲ್ಲೂ ಕೂಡ ನಿಂತಿಲ್ಲ. ಹಿಂದೆ ಯಾರು ಬಿಟ್ಟರು ಅವರಿಗೆ ಫಸ್ಟ್ ಬಿಟ್ಟರಿಗೆ ಬಿಟ್ಟು ಬರೋದು, ನೆಕ್ಸ್ಟ್ ಲಾಸ್ಟ್ ಬಿಟ್ಟರಿಗೆ ಲೇಟ್ ಈ ಥರ ಬರ್ತಾ ಇದೆ. ಬಹುತೇಕ ಈ ತಿಂಗಳು ಎಲ್ಲ ಬಂದ್ಬಿಟ್ಟು ಎರಡು ಸಮಸ್ಯೆ ಬರ ಅಂದ್ರೆ ವಿದ್ಯುತ್ ಅನ್ನೋದು ಪ್ರಮುಖವಾದ ವಿದ್ಯುತ್ ಕೂಡ ಪ್ರಮುಖ ಮೂಲ ಆಗುತ್ತೆ. ನೀರು ಪೂರೈಕೆನಲ್ಲಿ ವಿದ್ಯುತ್ ಪ್ರಮುಖ ಮೂಲ ಆಗುತ್ತೆ. ನೀರು ಮೂಲ ಆದರೆ ನಮ್ಮ ತಾಲೂಕಿನಲ್ಲಿ ಬಜೆಟ್ ಸ್ಟಾಕ್ಗಳು ಕೂಡ ಒಂದು TC ಇಲ್ಲ. 10,000 TC ನಮ್ಮ ತಾಲೂಕಿನಲ್ಲಿ ಇರೋದು. ರಬ್ಬರ್ ಸ್ಟಾಕ್ಗಳು ಒಂದು TC ಇಲ್ಲ. ನಿಮಗೆ ಈ TC ಒಂದು ಟ್ರಾನ್ಸ್ಫಾರ್ಮರ್ ಗೊತ್ತಾಯ್ತಲ್ಲ, ಮತ್ತು ನಮಗೆ ಬೇಕಾಗಿದ್ದು ಸಬ್ಸ್ಟೇಷನ್ ಮತ್ತು ಕಂಡಕ್ಟರ್. ಇದು ಎಷ್ಟೋ ವರ್ಷಗಳಿಂದ ಕಡಿಮೆ ಇತ್ತು. ಈ TCದು ಪ್ರಾಬ್ಲಮ್ ನಾವ್ಯಾಕೆ ಫೇಸ್ ಮಾಡ್ತಾ ಇರೋದು ಅಂತ ಹೇಳಿದ್ರೆ,
ಈ ಅಕ್ರಮ ಸಕ್ರಮ ಅಂತ 2004ರಲ್ಲಿ ಅಂದಿನ ಸರ್ಕಾರ ಬರೀ ಒಂದೇ ವರ್ಷಕ್ಕೆ ಕ್ಯಾಬಿನೆಟ್ ಡಿಸಿಷನ್ ಇದ್ದು, ಅದು ನಮ್ಮ ಡಿಪಾರ್ಟ್ಮೆಂಟಿಂದ ಡಿಲೇ ಆಯಿತು ಕನೆಕ್ಷನ್ ಕೊಡೋದು. ಅದಕ್ಕೆ ರೈತರು ಗಲಾಟೆ ಮಾಡಿದಾಗ ನಾವೇ ಅದಕ್ಕೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅಕ್ರಮ ಸಕ್ರಮ ಗೊತ್ತಾ ನಮಗಿಲ್ಲ. ಏನಾಗಿದೆ ಅಂತ ಹೇಳ್ಬಿಟ್ಟು ಹುಕ್ ಹಾಕ್ತಾರೆ, ಹುಕ್ ಹಾಕ್ಬಿಟ್ಟು ಕರೆಂಟ್ ತಗೊಳ್ತಾರೆ. ಒಂದು ಟ್ರಾನ್ಸ್ಫಾರ್ಮರ್ ಇದ್ದರೆ ಅದಕ್ಕೆ ಇಷ್ಟು IP ಶಕ್ತಿಗಳಿಗೆ ಮಾತ್ರ ನಿಮಗೆ ಕೆಪಾಸಿಟಿ ಇರ್ತದೆ. ಒಂದು ತಾಸು 2-3 10 IP ಶಕ್ತಿಗೆ 10 ಹುಕ್ ಹಾಕಿ ನೀವು ತಗೊಂಡ್ರೆ ಆಗ ಟ್ರಾನ್ಸ್ಫಾರ್ಮರ್ ಬರ್ನ್ ಆಗ್ತದೆ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ನಾವು ರೆಗ್ಯುಲೈಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು 2004 2023 ಇಸ್ವಿ ನಾನು ಎನರ್ಜಿ ಮಿನಿಸ್ಟರ್ ಆದರೆ ಕ್ಯಾಬಿನೆಟಿಗೆ ತಗೊಂಡೋದು. ಆಗ 4.5 ಲಕ್ಷ ಅರ್ಜಿಗಳು ಪೆಂಡಿಂಗ್ ಇದೆ. ಆ 4.5 ಲಕ್ಷನೂ ನಾವು ಆವತ್ತು ಇದು ಕೊಟ್ಟಿದ್ದೀವಿ, ಕಟ್ ಆಫ್ ಡೇಟ್ ಕೊಟ್ಟಿದ್ದೀವಿ. 4.5 ಲಕ್ಷಕ್ಕೂ ನಾವು ಮಾಡಿಕೊಡ್ತೀವಿ. ಆ 4.5 ಲಕ್ಷಕ್ಕೆ ನಾವೇನು ಹೇಳಿದ್ವಿ ಅಂತಂದರೆ 500 ಮೀಟ್ರ್ ಒಳಗಡೆ ನಮ್ಮ ರಾಜ್ಯದ ಒಳಗಡೆ ಬಂದರೆ ನಾವೇ ಮಾಡಿಕೊಡ್ತೀವಿ. ಅದಕ್ಕೆ ಹೊರಗಡೆ ಬರುವವರಿಗೆ ಕುಸುಮ್ BL ಅಂದರೆ ಸ್ಟ್ಯಾಂಡ್ ಅಲೋನ್ ಸೋಲಾರ್ ಪಂಪ್ ಸೆಟ್ ಮಾಡಿಸ್ಕೊಡ್ತೀವಿ. ಅದಕ್ಕೆ ಮೊದಲು ಇದ್ದಿದ್ದು 30% ಸೆಂಟ್ರಲ್ ಗೌರ್ಮೆಂಟ್ದು ಸಬ್ಸಿಡಿ, ನಮ್ಮ ಸ್ಟೇಟ್ ಗೌರ್ಮೆಂಟು 30% ಇತ್ತು, 60% ಆಗ್ತದೆ. ನಾವೇನು ಡಿಸಿಷನ್ ತಗೊಂಡಿದ್ದೀವಿ, 60% ಬದಲು 80% ಸಬ್ಸಿಡಿ ಮಾಡಿದ್ವಿ. ಯಾಕಂದರೆ 50% ಸ್ಟೇಟ್ ಗೌರ್ಮೆಂಟೇ ಕೊಡ್ತೀವಿ, 30% ಅವರು ಕೊಡಬೇಕು. ಯಾವುದು ಸೆಂಟ್ರಲ್ ಗೌರ್ಮೆಂಟ್ 80% ಆಯ್ತಲ್ಲ, 20% ಯಾರು ಇದ್ದಾರೆ ಅವ್ರಿಗೆ ಕೊಡಬೇಕು. ಅಲ್ಲಿ ಒಂದೇ ಕಂಡೀಷನ್ ಅಂದರೆ ಬೋರ್ವೆಲ್ ಇರಬೇಕು, ನೀರಿರಬೇಕು. ನಾವು ಕಂಪ್ಲೀಟು ಚೆಕ್ ಮಾಡಿದಾಗ ನಾವು ಸುಮಾರು 40,000 ಈ 500 ಮೀಟ್ರಿಗಿಂತ ಹೊರಗಡೆ ಇರ್ಬೋದು ತಿಳ್ಕೊಂಡು 40,000 ಕುಸುಮ್ B ಇದರಲ್ಲಿ ಹಾಕಿದ್ವಿ. ನಾವು ಎಲ್ಲ ಸರ್ವೆ ಮಾಡಿದಾಗ ಬರೀ 2,500 ಪಂಪ್ ಸೆಟ್ ಮಾತ್ರ 500 ಮೀಟ್ರ್ ಹೊರಗಡೆ ಇತ್ತು. ಅದಕ್ಕೆ ಈಗಾಗಲೇ ಕುಸುಮ್ B ಮಾಡ್ತಾಯಿದ್ರು, ಬಾಕಿ ಇದನ್ನು ಕೆಲಸ ಮಾಡ್ತಾಯಿದ್ರು. ಬಟ್ ಅವರು ಆ ರೈತರುಗಳು ಇನ್ಫ್ರಾಸ್ಟ್ರಕ್ಚರ್ ಇದಕ್ಕೆ ದುಡ್ಡು ಕಟ್ಟಬೇಕು. ಈಗ ಎಲ್ಲರೂ ಕಟ್ಟಿದ್ದಾರೆ, ಒಂದು 40,000 ಪಂಪ್ ಸೆಟ್ಟಿಗೆ ಮಾತ್ರ ಕಟ್ಟಿಲ್ಲ. ಇವತ್ತು ರೈತರು ನನ್ನ ಹತ್ರ ಬಂದಿದ್ದರು. ನಾವೇನು ಹೇಳಿದ್ವಿ, ನೀವು ಕಟ್ಟಲೇಬೇಕದು. ಅದಕ್ಕೆ ಕಟ್ಟಿದ್ರೆ ನಾವೇನು ಮಾಡ್ತೀವಿ, ಹುಕ್ಕು ಯಾರು ಹುಕ್ಕು ತಗೊಂಡಿದ್ದಾರೆ ಅವ್ರದ್ದು ಮಾತ್ರ, ಅದು ಕಟ್ಟಿದವ್ರದ್ದು ಮಾತ್ರ ರಿಯಲೈಸ್ ಮಾಡ್ತೀವಿ, ಬಾಕಿ ಅವರು ಡಿಸ್ಕನೆಕ್ಟ್ ಮಾಡ್ತೀವಿ. ಬಟ್ ಆಗಲೂ ಹೇಳಿದ್ದೀವಿ, ಡಿಸ್ಕನೆಕ್ಟ್ ಮಾಡಿದವರು ಸಮೇತ ನೀವು ದುಡ್ಡು ಕೊಟ್ಟಿದ್ದ ಕೂಡಲೇ ಅದನ್ನು ನಿಮ್ಮ ರೀಕನೆಕ್ಟ್ ಮಾಡಬೇಕು, ಕೆಲಸ ಮಾಡಿ ಅಂತ ಹೇಳಿದ್ರು. ಇವತ್ತು ಕೆಲವರು ಬಂದು ಹೇಳಿದ್ರು ನಾವು ದುಡ್ಡು ಬರ್ನಿಂಗ್ ಆಗೋದು ಜಾಸ್ತಿ ಆಗ್ತಾ ಇದೆ. ನೋಡಿ, ನಾನು ಹೇಳೋದಕ್ಕೆ ನಿಮಗೆ ಅರ್ಥ ಆಗಿದ್ದು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ನಂತರ ಕೇಳಿ. ನಾನೇನು ಹೇಳ್ತಾ ಇದ್ದೀನಿ, ಸರ್ಕಾರಿ ಬರ್ನಿಂಗು ರಿಪೇರಿ ಸೆಂಟರ್ ಇದೆ ಸರ್. ಸರ್ಕಾರಕ್ಕೆ ಒಂದು ನಿಮಿಷ ನಾನು ಹೇಳಿದ್ರೆ ನಾನು ಸ್ವಲ್ಪ ನೀವು ಕರೆಕ್ಟ್ ಒಳ್ಳೆ ಕ್ವಶನ್ ಕೇಳ್ತಾ ಇದ್ದೀರ, ನಾನು ಕ್ಲಾರಿಫಿಕೇಶನ್ ಕೊಡ್ತೀನಿ. ಸರ್ಕಾರ ಈಗ ದೊಡ್ಡ ಕೆಲಸ ಏನು ಅಂತ ಬಿಟ್ರೆ, ಈ ಟ್ರಾನ್ಸ್ಫಾರ್ಮರ್ ಬರ್ನ್ ಆಗೋದು ಯಾಕೆ ಅಂತ ಹೇಳಿದ್ದೀನಿ. ಈ ಟ್ರಾನ್ಸ್ಫಾರ್ಮರ್ ಬರ್ನ್ ಆಗೋದು ಸ್ಟಾಪ್ ಆಗಬೇಕಾದ್ರೆ ಎಲ್ಲ ಇಲ್ಲೀಗಲ್ ಕನೆಕ್ಷನ್ಸು ರೆಗ್ಯುಲರೈಸ್ ಆಗಬೇಕು. ಆಗ ನಾವು ಅದು ಮಾಡುವ ಕೆಲಸಗಳು ಮಾಡ್ತಾ ಇದ್ವಿ. ಮತ್ತು ಇಡೀ ನಮ್ಮ ಕವಿಕ ಎಲ್ಲ ಇದನ್ನು ಟ್ರಾನ್ಸ್ಫಾರ್ಮರ್ ಮಾಡೋದು 24 ಗಂಟೆನೂ ಮಾಡ್ತಾ ಇದ್ವಿ. ಈಗ ಅದಕ್ಕೋಸ್ಕರವಾಗಿ ನಾವೇನು ಮಾಡಿದ್ದೀವಿ, ರಿಪೇರ್ ಸೆಂಟರ್ಗಳು ಮಾಡಿದ್ದೀವಿ. ಅದಾದಮೇಲೆ 24 ಗಂಟೆ ಒಳಗಡೆ ಟೌನಲ್ಲಿ ಇದ್ದುಬಿಟ್ರೆ ಅದನ್ನು ರಿಪ್ಲೇಸ್ ಮಾಡ್ತೀವಿ ಅಂತ ಹೇಳಿದ್ವಿ. 48 ಅವರ್ಸಲ್ಲಿ ರೂರಲ್ ಏರಿಯಾದಲ್ಲಿ ರಿಪ್ಲೇಸ್ ಮಾಡ್ತೀವಿ ಅಂತ ಹೇಳಿದ್ವಿ. ಇದು ಏಕೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನಾನು ಫಸ್ಟ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಾವು ಈ ಅಕ್ರಮ ಸಕ್ರಮ ಮಾಡಿಬಿಟ್ಟು ಅವ್ರಿಗೆ ಕರೆಕ್ಟ್ ಮಾಡದೇ ಇದ್ದರೆ ಇದು ಆಗ್ತಾನೇ ಇರ್ತದೆ. ಎಷ್ಟೇ ಟ್ರಾನ್ಸ್ಫಾರ್ಮರ್ ಕೊಟ್ಟರು ಸಮೇತ ನಿಮ್ಮ ಕೆಪಾಸಿಟಿ, ಓವರ್ ಕೆಪಾಸಿಟಿ ನೀವು ಅನ್ಆಥರೈಸ್ ತಗೊಂಡ್ರೆ ಹೋಗ್ತದೆ. ಅದಕ್ಕೆ ನಾವೇನು ಮಾಡ್ತಾ ಇದ್ವಿ, ಅದನ್ನು ಸರಿ ಮಾಡಲಿಕ್ಕಿರುವ ಕೆಲಸ ಈಗಾಗಲೇ ಮಾಡಿದ್ದೀವಿ. ಅದಾದಮೇಲೆ ಈ ಟ್ರಾನ್ಸ್ಫಾರ್ಮರ್ ನಾನು ಒಬ್ಬ ರೈತ, ನನ್ನಲ್ಲಿ ಟ್ರಾನ್ಸ್ಫಾರ್ಮರ್ ಇದ್ದರೆ 25 ವರ್ಷ ಆದರೂ ಬರ್ನ್ ಆಗೋದು. ಯಾಕೆ ನೀವು ಅರ್ಥ ಮಾಡ್ಕೋಬೇಕು. ಇವಾಗ ಟ್ರಾನ್ಸ್ಫಾರ್ಮರ್ ಬರ್ನ್ ಆಗೋದು ಓವರ್ಲೋಡ್ ಆಗ್ತಾ ಇದೆ. ಅದನ್ನು ಸರಿ ಮಾಡಲಿಕ್ಕಿರುವ ಕ್ರಮ ನಾವು ತಗೊಳ್ತಾ ಇದ್ದೀವಿ. ರೀಸೈಕಲಿಂಗ್ ಮಾಡೋದು ಸರ್ಕಾರದ ಒಂದು ಇದಿದೆ ಸರ್. ರೀಸೈಕಲಿಂಗ್ ರೀವರ್ಕ್ ಮಾಡೋದು ರಿಪೇರಿ ಸೆಂಟರ್ ಇದೆ. ಆದರೆ ಅನಾಥರಿದ್ದು ಮಡಗಲ್ಲೂ ಒಂದಿದೆ. ಆದರೆ ರೈತರಿಂದ ಬೇಗ ಬೇಕು ಅಂದರೆ ಎಷ್ಟು ಬೇಕಷ್ಟು ದುಡ್ಡು ತಗೊಂಡು ರಿಪೇರಿ ಸೆಂಟರ್ ಓಪನ್ ಮಾಡ್ತಾರೆ. ನಾನು ಒಪ್ಕೊಳ್ತೀನಿ. ನೀವು ಅಂಥದ್ದು ಯಾವ್ದಾದ್ರು ಇದ್ದುಬಿಟ್ರೆ ನಮಗೆ ಕಂಪ್ಲೇಂಟ್ ಕೊಡಿ. ಅಲ್ಲ ಇದೆ ಅಂತ ಹೇಳಿದ್ರೆ ದಯವಿಟ್ಟು ಯಾವ ಸೆಂಟ್ರಲ್ಲಿ ಯಾವ ಇದರಲ್ಲಿ MSS ಪಕ್ಕದಲ್ಲೇ ಸರಿ. ನೀವು ಹಂಗೆ ಜನರಲ್ ಆಗಿ ಹೇಳ್ಬಿಡಿ. ನೀವು ರೆಸ್ಪಾನ್ಸಿಬಲ್ ಆಗಿರೋರು ಪಾಪ ನೀವು ಹೇಳೋದಕ್ಕೆ ನಾನು ಒಪ್ಕೊಳ್ತೀನಿ. ನೀವು ಸುಮ್ಮನೆ ಹೇಳೋದಿಲ್ಲ. ಕೆಲವರು ಮೀಡಿಯಾ ಪೀಪಲ್
ಎಲ್ಲಿಯಾದರೂ ಇಂಥ ಸೆಂಟ್ರಲ್ಲಿ ಆಗ್ತಾ ಇರೋದು ನಾನು ಎನ್ಕ್ವೈರಿ ಮಾಡಿಸ್ತೀನಿ. ಯಾವ ಇದರಲ್ಲಿ ಆಗಿದೆ, ಎಷ್ಟು ಟ್ರಾನ್ಸ್ಫಾರ್ಮರ್ ಅಲ್ಲಿ ಹೋಗಿತ್ತು, ಯಾವಾಗ ರಿಪೇರಿ ಮಾಡಿದ್ದಾರೆ, ಯಾವಾಗ ಕೊಟ್ಟಿದ್ದಾರೆ, ಎಲ್ಲಿಂದ ಒಂದು ಎನ್ಕ್ವೈರಿ ಮಾಡಿದೆ. ನಾನು ಪ್ರೆಸ್ ಕಾನ್ಫರೆನ್ಸಲ್ಲಿ ಕೂತ್ಬಿಟ್ಟು ಹೇಳಲಿಕ್ಕಾಗೋದಿಲ್ಲ, ನೀವು ಒಪ್ಕೊಳ್ತಿರಲ್ಲ. ಆದರೆ ಮಾಡಿಸ್ತೀನಿ, ಅದನ್ನು ಕೊಡಿ. ಯಾವ ಇದರಲ್ಲಿ ಸರ್ ಕುಕ್ಸಮುದ್ರ ಕೆರೆ ರೈತರು ಬೇಡಿಕೆ ಇಟ್ಟ ಸರ್, ಭದ್ರಾ ನೀರನ್ನ ಒಂದು ವಾರ ಬಿಟ್ಕೊಡಿ ಅಂತ. ಇದ್ರ ಬಗ್ಗೆ ಏನಿಲ್ಲ ನೋಡಿ. ಈಗಾಗಲೇ ನಾನು ಮಂತ್ರಿಯೊಟ್ಟಿಗೆ ಮಾತಾಡಿದೆ. ನಮ್ಮ ರಾಮಲಿಂಗ ರೆಡ್ಡಿ ಅವರೇ ಮೇಜರ್ ಇರಿಗೇಷನ್ ಮಿನಿಸ್ಟರ್ ಇದ್ದಾರೆ. ಹೇಳ್ತೀನಿ, ನಮ್ಮ ACS ಇದ್ದಾರೆ, ಪ್ರಿನ್ಸಿಪಲ್ ಚೀಫ್ ಸೆಕ್ರೆಟರಿ ಗೌರವ್ ಗುಪ್ತಾ ಇದ್ದಾರೆ, ಅವರೇ ಮೇಜರ್ ಸೆಕ್ರೆಟರಿ. ಇಬ್ಬರೊಟ್ಟಿಗೆ ಮಾತಾಡಿದ್ವಿ. ನಮ್ಮ MLA ಅವರೆಲ್ಲ ಹೇಳಿದ್ರು ನನಗೆ ಈ ಥರ ಕೊಟ್ಟು. ನೆನ್ನೆ DC ಅವರು ಒಂದು ಇದು ಕೊಡಿ ಅಂತ ಹೇಳಿ DC ಅವರೊಟ್ಟಿಗೆ ನಾನು ಮಾತಾಡಿದ್ರೆ ನಮ್ಮ MLA ಅವರು ಎಲ್ಲ ಮಾತಾಡಿದ್ದಾರೆ. ಈಗ ಲೆಟ್ರ್ ಕೊಟ್ಟಿದ್ದೀವಿ. ಕುಡಿಯೋದ ನೀರಿಗೆ ಇಮಿಡಿಯೇಟಾಗಿ ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮಂತ್ರಿನೂ ಹೇಳಿದ್ದಾರೆ, ಸೆಕ್ರೆಟರಿನೂ ಹೇಳಿದ್ದಾರೆ. ನಾವು ಫಾಲೋ ಅಪ್ ಮಾಡಿ ಆದಷ್ಟು ಬೇಗನೆ ಕುಡಿಯೋ ನೀರಿಗೆ ಭದ್ರಾದಿಂದ ನೀರು ರಿಲೀಸ್ ಮಾಡಲಿಕ್ಕೆ ಹೇಳ್ತೀವಿ. ಕರೆಕ್ಟ್. ಸರಿ, ರೈತರು ಮಳೆ ಕಾರಣದಿಂದ ಬೆಳೆ ಉಳುಮೆ ಮಾಡೋಕ್ಕೆ ಆಗಿರೋದು. ಸೊ ಅಂಥ ರೈತರಿಗೆ ಬೆಳೆ ವಿಮೆ ಸಿಗುತ್ತಾಗ್ತದೆ. ಈ ಬೆಳೆ ವಿಮೆಯದು ಅವ್ರು ಹೇಳ್ತಾರೆ, ಯಾರು ನಮ್ಮ DC ಅವರು ಹೇಳ್ತಾರೆ, ಇನ್ಶೂರೆನ್ಸ್. ಸರ್, ಬೆಳೆ ವಿಮೆ ಬಗ್ಗೆ ತೋಟಗಾರಿಕೆ ಗ್ರೂಪ್ಗೆ ಅಂತಿಮ ದಿನಾಂಕ ಇತ್ತು 31 ಜುಲೈ. ಈ ವರ್ಷ ಸರ್ ನಾವು 64,842 ರೈತರಿಗೆ ಎನ್ರೋಲ್ ಮಾಡೋಕ್ಕೆ ಒಂದು ಅಚೀವ್ಮೆಂಟ್ ಮಾಡಿದ್ದೀವಿ. ಅದು ಫಿಗರ್ ತಾವು ಲಾಸ್ಟ್ ಇಯರ್ ಕಂಪೇರ್ ಮಾಡಿದರೆ ಒಂದು ಬಹುಶಃ ಒಂದು ದಶಕದಲ್ಲಿ ಕೂಡ ಹೈಯೆಸ್ಟ್ ಫಿಗರ್. ಯಾಕಂದರೆ ಸರ್ ನಮ್ಮಲ್ಲಿ ಮಳೆ ಮಾಪನದಿಂದ ಸ್ವಲ್ಪ ಸಮಸ್ಯೆ ಇತ್ತು. ಮೂಡಿಗೆರೆ, ಮಲೆನಾಡು ಕಡೆ ಏನಾಗುತ್ತೆ, ಅದು ವೆದರ್ ಬೇಸ್ಡ್ ಕ್ರಾಪ್ ಇನ್ಶೂರೆನ್ಸ್ ಸ್ಕೀಮ್. ಆವಾಗ ಕೆಲವೊಂದು ಗದ್ದಲಾಗುತ್ತೆ. ನಾವು ಅದನ್ನು ಲಾಸ್ಟ್ ಟೈಮ್ ಸರ್ ತಾವು ಬಂದಿದ್ರಿ ಜುಲೈ 1st ವೀಕ್ನಲ್ಲಿ. ಆವಾಗ ತಾವು ಸೂಚನೆ ಕೊಟ್ಟಿದ್ದ ನಂತರ ನಾವು ಆ ಏಜೆನ್ಸಿ ಜೊತೆ ಮಾತಾಡಿ ಆಲ್ಮೋಸ್ಟ್ ಡೈಲಿ ರಿವ್ಯೂ ಮಾಡಿ ಇವತ್ತಿನ ಮಾಹಿತಿ ಪ್ರಕಾರ 242ರಲ್ಲಿ 221 ಈಗ ವರ್ಕಿಂಗ್ ಇದ್ದಾವೆ. ಒಂದು 20 ವರ್ಕಿಂಗ್ ಇಲ್ಲ, ಅದು ಕೂಡ ಬಾಯಲ್ಸಿಮ್ ಭಾಗದು. ಅದು ಕೂಡ 2-3 ಡೇಸ್ ರಿಪೇರ್ ಮಾಡಿಬಿಡ್ತಾರೆ. ಬಟ್ ತೋಟಗಾರಿಕೆ ಕ್ರಾಪ್ಗೆ ಅದು ಸಂಬಂಧ ಡೈರೆಕ್ಟ್ ಇರುತ್ತೆ. ಸೊ ಹಾಗಾಗಿ ರೈತರದ್ದು ಒಂದು ವಿಶ್ವಾಸ ಕೂಡ ಬಂದಿದೆ. ನಾವು ಅಲ್ಲಿ ಕನ್ವಿನ್ಸ್ ಕೂಡ ಮಾಡಿದ್ವಿ. ಅಲ್ಲಿ 66,000 ರೈತರು ನೋಂದಣಿ ಮಾಡಿದ್ದಾರೆ. ಜೊತೆಗೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಗೆ 14 ಆಗಸ್ಟ್ ಲಾಸ್ಟ್ ಡೇಟ್ ಇದೆ. ಸೊ ಪ್ರಿವೆಂಟೆಡ್ ಸೋಯಿಂಗಲ್ಲಿ ಕೂಡ ರೈತರಿಗೆ ಅದು ಪರಿಹಾರ ಸಿಗುತ್ತೆ. ಅದರಲ್ಲಿ ಇಲ್ಲಿವರೆಗೆ 13,640 ರೈತರು ನೋಂದಣಿ ಮಾಡಿದ್ದಾರೆ. ಅದು ಕೂಡ ಒಂದು ಹೈಯೆಸ್ಟ್ ಫಿಗರ್. ಯಾಕಂದರೆ ಅದರಿಂದ ರೈತರಿಗೆ ಒಂದು ವಿಮೆ ಕಂಪನಿ ಮುಖಾಂತರ ಪ್ರೀಮಿಯಂ ಕೊಟ್ಟರೆ ಅದರಿಂದ ಒಂದು ಅನುಕೂಲ ಆಗುತ್ತೆ. ಲಾಸ್ಟ್ ಇಯರ್ ಕೂಡ ಫಿಗರ್ 10,000 ಅಷ್ಟೇ ಇತ್ತು. ಸೊ ಪ್ರೋಗ್ರೆಸ್ ಇದೆ. ಇನ್ನೂ ಒಂದು ವಾರ ಇದೆ. ಮತ್ತು ಮಾನ್ಯ ಶಾಸಕರು ಕೂಡ ಹೇಳಿದರು, ಜನರು ಕೂಡ ಹೇಳಿದರು, ಇಂಟರ್ಸನ್ ಮಾಡಿದಾಗ 14 ದಿವಸನೂ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಅಂತ. ಅದು ಪ್ರಸ್ತಾವ ನಮ್ಮನ್ನು ಹೋಗಿದೆ. ರಾಜ್ಯ ಸರ್ಕಾರ ಮಟ್ಟದಲ್ಲಿ ಬಹುಶಃ ವಿಮೆ ಕಂಪನಿ ಮೀಟಿಂಗ್ ಆಗುತ್ತೆ, ಆವಾಗ ತೀರ್ಮಾನ ಆಗುತ್ತೆ ಸರ್. ಓಕೆ ಸರ್, ಕಡೂರಲ್ಲಿ 60 ಮಳೆ ಮಾಪನ ಕೇಂದ್ರ ಇದ್ರು, 15 ಕೆಟ್ಟು ನಿಂತಿದ್ದಾವೆ. ಅದನ್ನ ಬರಂತ ಯಾವ ಇದನ್ನು ಮಾಡ್ತೀರಾ ಸರ್? ಸರ್, ತಾವು ಕಡೂರು ಬಗ್ಗೆ ಹೇಳ್ತೀರಿ, ನಾನು ಜಿಲ್ಲಾ ಬಗ್ಗೆ ತಮಗೆ ಮಾಹಿತಿ ಕೊಟ್ಬಿಡ್ತೀನಿ. 242ರಲ್ಲಿ 221 ಇವಾಗ ವರ್ಕಿಂಗ್ ಇದೆ ಸರ್. ಸರ್, ಇದು ಫಿಗರ್ 1 ತಿಂಗಳ ಹಿಂದೆ ತಾವು ನೋಡಿರಬೇಕು ಸರ್. ಇದು 242ರಲ್ಲಿ ಬರೀ 140 ಅಷ್ಟೇ ವರ್ಕಿಂಗ್ ಸರ್. ಸುಮಾರು ಸರ್ ನಾವು ಪ್ರೋಗ್ರೆಸ್ ಮಾಡಿದ್ದೀವಿ ಸರ್. ಇವಾಗ ಕಡೂರು ತಾಲೂಕು ಬಗ್ಗೆ 56ರಲ್ಲಿ 50 ವರ್ಕಿಂಗ್ ಇದೆ ಇವತ್ತು. ಬಹುಶಃ ನಿನ್ನೆದು ಮಾಹಿತಿ ನಾವು ನೋಡ್ಬೋದು. ನಿನ್ನೆಯಿಂದ ಇವತ್ತು ಅಷ್ಟು ಪ್ರೋಗ್ರೆಸ್ ಆಗಿದೆ. ಇವಾಗ ಸರ್ 6 ವರ್ಕಿಂಗ್ ಇಲ್ಲ, ಅದು ಕೂಡ ನಾಳೆ ಮಾಡಿಬಿಡ್ತಾರೆ ಸರ್. ನಾವು ತುಂಬ ಕಂಪ್ನಿಗಳಿಗೆ ಡೈಲಿ ರಿವ್ಯೂ ಮಾಡ್ತಾ ಇದ್ದೀವಿ. ಅವ್ರಿಗೆ ಇನ್ಫ್ಯಾಕ್ಟ್ ಸರ್ ನಮ್ಮ ಜಿಲ್ಲೆಗೆ ಪ್ರಥಮ ಆದ್ಯತೆ ಕೊಡಿ ಅಂತ ಕೂಡ ಅವ್ರಿಗೆ ಹೇಳ್ತಾ ಇದ್ದೀವಿ. ಯಾಕಂದರೆ ನಮ್ಮ ಜಿಲ್ಲೆಯಲ್ಲಿ ತೋಟಗಾರಿಕೆ ಗ್ರೂಪ್ ಜಾಸ್ತಿ ಇದ್ದಾವೆ. ಸುಮಾರು ಸೂಕ್ಷ್ಮವಾಗಿ ಅದು ಸ್ವಲ್ಪ ಚೇಂಜ್ ಆದರೆ ಕಷ್ಟ ಆಗುತ್ತೆ. ಮೀಟಿಂಗ್ ಬೇರೆ ಇದೆ, ಸಾಕು ಕ್ಲೋಸ್ ಮಾಡೋಣ. ಏನಂದ್ರೆ ಸರ್, ಈ ಮಳೆಗಾಲದ ಅವಧಿಯಲ್ಲಿ ಕರೆಂಟು ಬೇಡಿಕೆ ಕಡಿಮೆ ಆದಷ್ಟು ಸಿಬ್ಬಂದಿಗೆ ಕಡಿಮೆ ಆಗ್ತಿತ್ತು. ಆಮೇಲೆ ಉತ್ಪಾದನೆ ಜಾಸ್ತಿ ಇತ್ತು, ಜಲವಿದ್ಯುತ್ ಉತ್ಪಾದನೆ ಜಾಸ್ತಿ ಇತ್ತು. ಬಟ್ ಆದರೆ ಈ ಸರಿ ಅದರದ್ದು ಬೇಡಿಕೆ ಹೇಗಿದೆ ಸರ್, ಉತ್ಪಾದನೆ ಹೇಗಿದೆ ಸರ್? ವರ್ಷಕ್ಕೆ ಹೋಲಿಸಿದ್ರೆ ನೀವು 2023ರಲ್ಲಿ ನಾನು ಎನರ್ಜಿ ಮಿನಿಸ್ಟರ್ ಆಗಿದ್ದೆ. ಬೇಡಿಕೆ 9,000 ಮೆಗಾವಾಟು, 8,500 ಮೆಗಾವಾಟ್ ಇತ್ತು. ಒಂದೇ ಸತಿ ಬೇಡಿಕೆ ಜಾಸ್ತಿ ಇದೆ. ಯಾಕೆಂದರೆ ಮೊದಲು ಕೋವಿಡ್ ಇತ್ತು, ಬೇರೆ ಬೇರೆ ಕಾರಣದ ಬೇಡಿಕೆ ಕಡಿಮೆ ಇತ್ತು. ನಮ್ಮ ಹತ್ರ ಇದ್ದ ಕರೆಂಟನ್ನು ನಾವು ಸರೆಂಡರ್ ಮಾಡಿದ್ವಿ. ಬೇಡಿಕೆ ಜಾಸ್ತಿ ಆದ ಕೂಡಲೇ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಲ್ಲ ಫಾರ್ಮರ್ಸ್ ಅವ್ರ ಹತ್ರ ಹೋಗಿ ರೆಪ್ರೆಸೆಂಟೇಷನ್ ಕೊಟ್ಟು ಬೇರೆ ಬೇರೆ ಕಡೆ ಹೋದಾಗೆಲ್ಲ ನೀವು ನೋಡಿ ನಮಗೆ ಎಷ್ಟು ಗಂಟೆ ಒಂದು ದಿವಸ ಕೊಡಲಿಕ್ಕಾಗ್ತದೆ ಹೇಳಿ. ನೀವು ಶಾರ್ಟೇಜ್ ಇದು ಬಿಟ್ಟರೆ ಇದು ಮಾಡಿ, ಅನ್ಶೆಡ್ಯೂಲ್ಡ್ ಪವರ್ ಕಟ್ ಮಾಡಬೇಡಿ. ಅವರು ಬಂದುಬಿಟ್ಟು ನನ್ನೊಟ್ಟಿಗೆ ಸಭೆ ಮಾಡಿ ನಮ್ಮ ಎಲ್ಲ ಆಫೀಸನ್ನು ಕರೆದು ಮೀಟಿಂಗ್ ಮಾಡಿ ಹೇಳಿದ್ರು ಎಷ್ಟು ಗಂಟೆ ಕೊಡಲಿಕ್ಕಾಗ್ತದೆ ನಮಗೆ. ನಮ್ಮ ಇಂಜಿನಿಯರ್ಗಳು, ನಮ್ಮ ಸೆಕ್ರೆಟರಿ ಎಲ್ಲ ನಾವು
6 ಗಂಟೆ ಕೊಡ್ಬೋದು. ಆಯ್ತು, ನೀವು 6 ಗಂಟೆನೇ ಕೊಡಿ, 7 ಗಂಟೆ ಕೊಡಬೇಡಿ, 6 ಗಂಟೆ ಕೊಡಿ. ಆದರೆ 7 ಗಂಟೆ ಎಷ್ಟು ದಿವಸ ಒಳಗಡೆ ಕೊಡ್ಲಿಕ್ಕೆ ಆಗ್ತದೆ ವರ್ಕೌಟ್ ಮಾಡಿ ಹೇಳಿ. ನಾವು ಎಲ್ಲ ಕಡೆಯಲ್ಲಿ ಹೋಗಿ, ಡೆಲ್ಲಿಗೆ ಹೋಗಿ, ಮತ್ತು ಪಂಜಾಬಿಗೆ ಹೋಗಿ, ಹರಿಯಾಣ ಹೋಗ್ಬಿಟ್ಟು ಬೇರೆ ಕಡೆಯಿಂದ ಈ ಪವರ್ ತಗೊಂಡು ಕೆಲವೊಂದು ಇದರಲ್ಲಿ ನಾವು ಅವರಿಗೆ ಪವರ್ ಕೊಡ್ಲಿಕ್ಕೆ ಹೇಳ್ತೀವಿ. ಅವ್ರಿಗೆ ಬೇಡದಿರುವಾಗ ಅವ್ರಿಗೆ ಬೇಡಕ್ಕಾದ ನಾವು ಕೊಡ್ತೀವಿ. ಆ ಒಂದು ಸಿಸ್ಟಮ್ ಮಾಡಿ ನಾವು ಪವರ್ ಕಟ್ಟದ ಬರೀ 1 ತಿಂಗಳು ಮಾತ್ರ, ಬೇರೆ ಯಾವುದಕ್ಕೂ ಪವರ್ ಕಟ್ಟಿರಲಿಲ್ಲ. ಇದಕ್ಕೆ ಯಾವುದು ಇರಿಗೇಷನ್ಗೆ 1 ತಿಂಗಳು ಮಾತ್ರ 6 ಗಂಟೆ ಕೊಟ್ಟಿದ್ವಿ, 7 ಗಂಟೆ ಕೊಟ್ಟಿದ್ವಿ. ಅದಾದಮೇಲೆ ನಾನು ಎಲ್ಲ ಡಿಸ್ಟ್ರಿಕ್ಟು ಎಕ್ಸೆಪ್ಟ್ ಕಾರವಾರ, ನಾನು ನನ್ನ ಆಫೀಸರ್ಗಳು ಎಲ್ಲ ಡಿಸ್ಟ್ರಿಕ್ಟು ಹೋಗಿದ್ದೆ, ರಿವ್ಯೂ ಮೀಟಿಂಗ್ ಮಾಡಿದ್ದೆ. ನಮ್ಮ ಕಾರವಾರ ಒಂದು ಹೋಗಲಿಲ್ಲ. ಕಾರವಾರಲ್ಲಿ ಅಲ್ಲಿ ಮಳೆ ಜಾಸ್ತಿ, ಮಳೆ ಬಿಸಿಲು ಜಾಸ್ತಿ ಇತ್ತು, ಅವರೆಲ್ಲ ಹೇಳೋದಕ್ಕೆ ಈಗ ಬೇಡಿದ್ದರು. ಅದೊಂದು ಮಾತ್ರ ಹೋಗ್ಲಿಕ್ಕೆ ಆಗಲಿಲ್ಲ. ಅದ್ರ ಮಧ್ಯದಲ್ಲಿ ಅಸೆಂಬ್ಲಿಗೆ ಬರ್ತದೆ, ಬೇರೆ ಬರ್ತದೆ ಗೊತ್ತಿದೆ. ಬಾಕಿಯೆಲ್ಲ ಹೋದಾಗ ಒಂದು ಹೇಳಿದ್ರು, ದಾವಣಗೆರೆ ಏನು ನಮಗೆ ನಮ್ಮ ಕೆಲವು ಭಾಗದಲ್ಲಿ ಕರೆಂಟ್ಗೆ ಬರ್ತಾ ಇಲ್ಲ, ಜನ ಏನು ತಗೊಳ್ತಾರೆ, ಕರೆಂಟ್ ಬರೋದಿಲ್ಲ ಅಂದರೆ ಕರೆಂಟ್ ಕಟ್ಟುತ್ತೀವಿ. ಇಮಿಡಿಯೇಟಾಗಿ ನಮ್ಮ KPTCL MD ಅವ್ರನ್ನ, ಟೆಕ್ನಿಕಲ್ ಡೈರೆಕ್ಟರ್ನ, ನಮ್ಮ ಬೆಸ್ಕಾಮ್, ದಾವಣಗೆರೆಗೆ ಬೆಸ್ಕಾಮ್ ಅವರ MDನೆಲ್ಲ ಕರೆಸಿ ಹೋಗಿ ಚೆಕ್ ಮಾಡಿ ಏನಂತ. ಅಲ್ಲಿ ಚೆಕ್ ಮಾಡಿದಾಗ ಏನಾಯಿತು, ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಇಲ್ಲ. ನಮ್ಮ ಹತ್ರ ಇರೋ ದುಡ್ಡೆಲ್ಲ ಏನು ಮಾಡ್ತಾ ಇದ್ರು ಇವರು, ಅಕ್ರಮ ಸಕ್ರಮದ ಸರಿ ಮಾಡಲಿಕ್ಕೆ ಸಾವಿರಾರು ಕೊಟ್ಟು ಅದಕ್ಕೆ ಖರ್ಚು ಮಾಡ್ಬೋದು. ಮೇಂಟೆನೆನ್ಸ್ ಸರಿಯಾಗಿದೆ. ಇಮಿಡಿಯೇಟಾಗಿ ಆರ್ಡರ್ ಮಾಡಿದ್ದೀವಿ. ಆ ಮೇಂಟೆನೆನ್ಸ್ ಇರೋ ದುಡ್ಡು ಯಾವುದಕ್ಕೂ ಮಾಡಬಾರ್ದು ಅಂದ್ಬಿಟ್ಟು ಈಗ ಮೇಂಟೆನೆನ್ಸ್ ಮಾಡ್ತಾ ಇದ್ದಾರೆ. ಮತ್ತು ನಮಗೆ ಸಬ್ಸ್ಟೇಷನ್ಸ್ ಭಾರಿ ಕಡಿಮೆ ಆಗಿದೆ. ಜಾಸ್ತಿ ಪವರ್ ಬಂದಾಗ ಸಬ್ಸ್ಟೇಷನ್ ಆಗುತ್ತೆ. ಅದಕ್ಕೆ ನಾವು ರಿಸೋರ್ಸ್ ಅಡ್ವೊಕೇಸಿ ಪ್ಲಾನ್ ಅಂತ ಇರಬೇಕು. 2035 ಎಷ್ಟು ಕರೆಂಟ್ ಬೇಕು ಅಂತ ಹೇಳ್ಬಿಟ್ಟು ಎಕ್ಸ್ಪರ್ಟ್ ರಿಪೋರ್ಟ್ ಮಾಡಿಬಿಟ್ಟು ಅದಕ್ಕಿರುವ ವ್ಯವಸ್ಥೆಗಳು ಮಾಡ್ತಾ ಇದ್ದೀವಿ. ನಮಗೆ ಸುಮಾರು 400 ಸಬ್ಸ್ಟೇಷನ್ ಆಗುತ್ತೆ. ಈ ವರ್ಷ ಸುಮಾರು 125 ಸಬ್ಸ್ಟೇಷನ್ ತೊಗೊಂಡಿದ್ದೀವಿ. ನಾವು ನೋಡ್ತಾ ಇರ್ಬೋದು, ಎಲ್ಲ ಕಡೆ ಸಬ್ಸ್ಟೇಷನ್ ಮಾಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ನಮ್ಮ ನಿಮ್ಮಲ್ಲಿ 4 ಆ ಥರ ಎಲ್ಲ ಕಡೆಯಲ್ಲಿ ಮಾಡ್ತಾರೆ. ನಾನೇ ಒಂದು ಹೇಳಿದ್ದೀನಿ, ಲ್ಯಾಂಡ್ ಮಾಡಿ ನಮ್ಮ MLAಸ್ಗೆ ಯಾರು ಬರ್ತಾರೆ, ನೀವು ಲ್ಯಾಂಡ್ ಒಂದು ಕೊಡಿಸಿ, ಸಬ್ಸ್ಟೇಷನ್ ಕೊಡೋದು ನಮ್ಮ ಕೆಲಸ ಆಗಬೇಕು. ಈಗ ಅದು ಮಾಡ್ತಾ ಇದ್ದೀವಿ. ಮತ್ತು ಲೈನ್ಗಳಿದೆಯಲ್ಲ ಅದೆಲ್ಲ ಮಾಡ್ತಾ ಇದ್ದೀವಿ. ಇಮಿಡಿಯೇಟಾಗಿ ಅವತ್ತು ಏನು ಮಾಡಿದ್ವಿ, ಅದನ್ನು ಬೈಪಾಸ್ ಮಾಡಿ ಕೊಡಿ ಅಂತ ಹೇಳ್ಬಿಟ್ಟು ಆ ಥರ ಮಾಡ್ತಾ ಇದ್ದೀವಿ.